ಭಾರತೀಯ ವಾಯುಸೇನೆಯ ತಾಕತ್ತು ಇಡೀ ಜಗತ್ತಿಗೆ ಗೊತ್ತಿದೆ. ಅದರಲ್ಲೂ ಪಾಕಿಸ್ತಾನ ಐಎಎಫ್ ಹೆಸರು ಕೇಳಿದ್ರೆ ಕನಸಲ್ಲೂ ಕೂಡ ಬೆಚ್ಚಿಬಿಡುತ್ತೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಮ್ಮ ವಾಯುಸೇನೆ ಕೂಡ ಜಿನ್ನಾ ಲ್ಯಾಂಡ್ ಧ್ವಂಸ ಮಾಡಿದೆ. ಇವತ್ತು ಪಾಕ್ ಗಡಿಯಲ್ಲೇ ಸೇನೆ ವಾಯುಶಕ್ತಿ ಮೂಲಕ ತಾಕತ್ತನ್ನು ತೋರಿಸಿದೆ. ಜೈಸಲ್ಮೇರ್ನಲ್ಲಿ ಆಪರೇಷನ್ ವಾಯುಶಕ್ತಿ. ಪ್ರಚಂಡ ಹೆಲಿಕಾಪ್ಟರ್ನಲ್ಲಿ ರಾಷ್ಟ್ರಪತಿ ಹಾರಾಟ. ಇಂಡಿಯನ್ ಏರ್ಫೋರ್ಸ್ ಧೈರ್ಯ ಶೌರ್ಯಕ್ಕೆ ಮತ್ತೊಂದು ಹೆಸರೇ ಐಎಎಫ್. ಆಪರೇಷನ್ ಸಿಂಧೂರ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ವೈರಿ ರಾಷ್ಟ್ರಕ್ಕೆ ನುಗ್ಗಿ ಹೊಡೆದಿರುವುದು ವಿಶ್ವಕ್ಕೆ ಗೊತ್ತಿದೆ. ಪಾಕಿಸ್ತಾನವನ್ನು ಅಭಿಕಾರಿಸ್ತಾನ ಮಾಡಿದ್ದೆ ಇದೇ ವಾಯುಸೇನೆ. ಇವತ್ತು ವಾಯುಪಡೆ ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡಿದೆ. ರಾಜಸ್ಥಾನದ ಜೈಸಲ್ಮೇರ್ನ ಪೋಖ್ರಾನ್ನಲ್ಲಿ ವಾಯುಸೇನೆ ಸಮರಾಭ್ಯಾಸವನ್ನು ಮಾಡ್ತಾ ಇದೆ. ಅತ್ಯಾಧುನಿಕ ಯುದ್ಧ ವಿಮಾನಗಳಾದ ರಫೇಲ್, ಸುಖೋಯ್, ತೇಜಸ್, ಮಿರಾಜ್, ಜಾಗ್ವಾರ್ ಮೂಲಕ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಿತು. ಶತ್ರುಗಳ ಬಂಕರ್, ಕಮಾಂಡರ್ ಸೆಂಟರ್ ಧ್ವಂಸ ಮಾಡುವುದನ್ನು ಪ್ರದರ್ಶನ ಮಾಡಿತು. ವಾಯುಸೇನೆ ಸಮರಾಭ್ಯಾಸವನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ದ್ರೌಪದಿ ಮುರ್ಮು ವೀಕ್ಷಣೆ ಮಾಡಿದರು. ಅಲ್ಲದೆ ಸ್ವದೇಶಿ ಪ್ರಚಂಡ ಲಘು ಯುದ್ಧ ಹೆಲಿಕಾಪ್ಟರ್ನಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾರಾಡಿ ಹೊಸ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಅಟ್ಯಾಕ್ ಹೆಲಿಕಾಪ್ಟರ್ನಲ್ಲಿ ಹಾರಾಟ ನಡೆಸಿದ ಭಾರತದ ಮೊದಲ ರಾಷ್ಟ್ರಪತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಲಘು ಯುದ್ಧ ಹೆಲಿಕಾಪ್ಟರ್ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಈ ಲಘು ಯುದ್ಧ ಹೆಲಿಕಾಪ್ಟರ್ ಸ್ವದೇಶಿಯದ್ದಾಗಿದ್ದು ಎಚ್ಎಎಲ್ ಇದನ್ನ ಅಭಿವೃದ್ಧಿಪಡಿಸಿದೆ. ಇದರ ವಿಶೇಷತೆ ಏನಂದ್ರೆ, ರಾತ್ರಿ ವೇಳೆಯೂ ಕೂಡ ಶತ್ರುಗಳನ್ನ ಹೊಡೆದುರುಳಿಸುವಂತಹ ತಾಕತ್ತು ಇದು ಹೊಂದಿದೆ. ಗಾಳಿಯಿಂದ ಗಾಳಿಗೆ, ಗಾಳಿಯಿಂದ ಭೂಮಿಗೆ ಕ್ಷಿಪಣಿಗಳನ್ನು ಉಡಾಯಿಸಬಲ್ಲದು. ಇನ್ನು ರೆಡಾರ್ಗೆ ಸಿಗದ ಸ್ಟೆಲ್ತ್ ತಂತ್ರಜ್ಞಾನವನ್ನ ಪ್ರಚಂಡ ಹೆಲಿಕಾಪ್ಟರ್ ಹೊಂದಿದೆ. ವಾಯುಶಕ್ತಿ ಪ್ರದರ್ಶನದಲ್ಲಿ ಆಪರೇಷನ್ ಸಿಂಧೂರ ಯಶಸ್ಸನ್ನ ಪ್ರದರ್ಶನ ಮಾಡಲಾಯಿತು. ಒಟ್ಟಾರೆ ವಾಯುಸೇನೆಯ ಆರ್ಭಟ ಇದೇ ನಡುಗಿಸುವಂತಿತ್ತು. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತೀಯ ವಾಯುಸೇನೆಯ ತಾಕತ್ತು ಇಡೀ ಜಗತ್ತಿಗೆ ಗೊತ್ತಿದೆ. ಅದರಲ್ಲೂ ಪಾಕಿಸ್ತಾನ ಐಎಎಫ್ ಹೆಸರು ಕೇಳಿದ್ರೆ ಕನಸಲ್ಲೂ ಕೂಡ ಬೆಚ್ಚಿಬಿಡುತ್ತೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಮ್ಮ ವಾಯುಸೇನೆ ಕೂಡ ಜಿನ್ನಾ ಲ್ಯಾಂಡ್ ಧ್ವಂಸ ಮಾಡಿದೆ. ಇವತ್ತು ಪಾಕ್ ಗಡಿಯಲ್ಲೇ ಸೇನೆ ವಾಯುಶಕ್ತಿ ಮೂಲಕ ತಾಕತ್ತನ್ನು ತೋರಿಸಿದೆ. ಜೈಸಲ್ಮೇರ್ನಲ್ಲಿ ಆಪರೇಷನ್ ವಾಯುಶಕ್ತಿ. ಪ್ರಚಂಡ ಹೆಲಿಕಾಪ್ಟರ್ನಲ್ಲಿ ರಾಷ್ಟ್ರಪತಿ ಹಾರಾಟ. ಇಂಡಿಯನ್ ಏರ್ಫೋರ್ಸ್ ಧೈರ್ಯ ಶೌರ್ಯಕ್ಕೆ ಮತ್ತೊಂದು ಹೆಸರೇ ಐಎಎಫ್. ಆಪರೇಷನ್ ಸಿಂಧೂರ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ವೈರಿ ರಾಷ್ಟ್ರಕ್ಕೆ ನುಗ್ಗಿ ಹೊಡೆದಿರುವುದು ವಿಶ್ವಕ್ಕೆ ಗೊತ್ತಿದೆ. ಪಾಕಿಸ್ತಾನವನ್ನು ಅಭಿಕಾರಿಸ್ತಾನ ಮಾಡಿದ್ದೆ ಇದೇ ವಾಯುಸೇನೆ. ಇವತ್ತು ವಾಯುಪಡೆ ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡಿದೆ. ರಾಜಸ್ಥಾನದ ಜೈಸಲ್ಮೇರ್ನ ಪೋಖ್ರಾನ್ನಲ್ಲಿ ವಾಯುಸೇನೆ ಸಮರಾಭ್ಯಾಸವನ್ನು ಮಾಡ್ತಾ ಇದೆ. ಅತ್ಯಾಧುನಿಕ ಯುದ್ಧ ವಿಮಾನಗಳಾದ ರಫೇಲ್, ಸುಖೋಯ್, ತೇಜಸ್, ಮಿರಾಜ್, ಜಾಗ್ವಾರ್ ಮೂಲಕ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಿತು. ಶತ್ರುಗಳ ಬಂಕರ್, ಕಮಾಂಡರ್ ಸೆಂಟರ್ ಧ್ವಂಸ ಮಾಡುವುದನ್ನು ಪ್ರದರ್ಶನ ಮಾಡಿತು. ವಾಯುಸೇನೆ ಸಮರಾಭ್ಯಾಸವನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ದ್ರೌಪದಿ ಮುರ್ಮು ವೀಕ್ಷಣೆ ಮಾಡಿದರು. ಅಲ್ಲದೆ ಸ್ವದೇಶಿ ಪ್ರಚಂಡ ಲಘು ಯುದ್ಧ ಹೆಲಿಕಾಪ್ಟರ್ನಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾರಾಡಿ ಹೊಸ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಅಟ್ಯಾಕ್ ಹೆಲಿಕಾಪ್ಟರ್ನಲ್ಲಿ ಹಾರಾಟ ನಡೆಸಿದ ಭಾರತದ ಮೊದಲ ರಾಷ್ಟ್ರಪತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಲಘು ಯುದ್ಧ ಹೆಲಿಕಾಪ್ಟರ್ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಈ ಲಘು ಯುದ್ಧ ಹೆಲಿಕಾಪ್ಟರ್ ಸ್ವದೇಶಿಯದ್ದಾಗಿದ್ದು ಎಚ್ಎಎಲ್ ಇದನ್ನ ಅಭಿವೃದ್ಧಿಪಡಿಸಿದೆ. ಇದರ ವಿಶೇಷತೆ ಏನಂದ್ರೆ, ರಾತ್ರಿ ವೇಳೆಯೂ ಕೂಡ ಶತ್ರುಗಳನ್ನ ಹೊಡೆದುರುಳಿಸುವಂತಹ ತಾಕತ್ತು ಇದು ಹೊಂದಿದೆ. ಗಾಳಿಯಿಂದ ಗಾಳಿಗೆ, ಗಾಳಿಯಿಂದ ಭೂಮಿಗೆ ಕ್ಷಿಪಣಿಗಳನ್ನು ಉಡಾಯಿಸಬಲ್ಲದು. ಇನ್ನು ರೆಡಾರ್ಗೆ ಸಿಗದ ಸ್ಟೆಲ್ತ್ ತಂತ್ರಜ್ಞಾನವನ್ನ ಪ್ರಚಂಡ ಹೆಲಿಕಾಪ್ಟರ್ ಹೊಂದಿದೆ. ವಾಯುಶಕ್ತಿ ಪ್ರದರ್ಶನದಲ್ಲಿ ಆಪರೇಷನ್ ಸಿಂಧೂರ ಯಶಸ್ಸನ್ನ ಪ್ರದರ್ಶನ ಮಾಡಲಾಯಿತು. ಒಟ್ಟಾರೆ ವಾಯುಸೇನೆಯ ಆರ್ಭಟ ಇದೇ ನಡುಗಿಸುವಂತಿತ್ತು. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಭಾರತೀಯ ವಾಯುಸೇನೆಯ ತಾಕತ್ತು ಇಡೀ ಜಗತ್ತಿಗೆ ಗೊತ್ತಿದೆ. ಅದರಲ್ಲೂ ಪಾಕಿಸ್ತಾನ ಐಎಎಫ್ ಹೆಸರು ಕೇಳಿದ್ರೆ ಕನಸಲ್ಲೂ ಕೂಡ ಬೆಚ್ಚಿಬಿಡುತ್ತೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಮ್ಮ ವಾಯುಸೇನೆ ಕೂಡ ಜಿನ್ನಾ ಲ್ಯಾಂಡ್ ಧ್ವಂಸ ಮಾಡಿದೆ. ಇವತ್ತು ಪಾಕ್ ಗಡಿಯಲ್ಲೇ ಸೇನೆ ವಾಯುಶಕ್ತಿ ಮೂಲಕ ತಾಕತ್ತನ್ನು ತೋರಿಸಿದೆ. ಜೈಸಲ್ಮೇರ್ನಲ್ಲಿ ಆಪರೇಷನ್ ವಾಯುಶಕ್ತಿ. ಪ್ರಚಂಡ ಹೆಲಿಕಾಪ್ಟರ್ನಲ್ಲಿ ರಾಷ್ಟ್ರಪತಿ ಹಾರಾಟ. ಇಂಡಿಯನ್ ಏರ್ಫೋರ್ಸ್ ಧೈರ್ಯ ಶೌರ್ಯಕ್ಕೆ ಮತ್ತೊಂದು ಹೆಸರೇ ಐಎಎಫ್. ಆಪರೇಷನ್ ಸಿಂಧೂರ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ವೈರಿ ರಾಷ್ಟ್ರಕ್ಕೆ ನುಗ್ಗಿ ಹೊಡೆದಿರುವುದು ವಿಶ್ವಕ್ಕೆ ಗೊತ್ತಿದೆ. ಪಾಕಿಸ್ತಾನವನ್ನು ಅಭಿಕಾರಿಸ್ತಾನ ಮಾಡಿದ್ದೆ ಇದೇ ವಾಯುಸೇನೆ. ಇವತ್ತು ವಾಯುಪಡೆ ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡಿದೆ. ರಾಜಸ್ಥಾನದ ಜೈಸಲ್ಮೇರ್ನ ಪೋಖ್ರಾನ್ನಲ್ಲಿ ವಾಯುಸೇನೆ ಸಮರಾಭ್ಯಾಸವನ್ನು ಮಾಡ್ತಾ ಇದೆ. ಅತ್ಯಾಧುನಿಕ ಯುದ್ಧ ವಿಮಾನಗಳಾದ ರಫೇಲ್, ಸುಖೋಯ್, ತೇಜಸ್, ಮಿರಾಜ್, ಜಾಗ್ವಾರ್ ಮೂಲಕ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಿತು. ಶತ್ರುಗಳ ಬಂಕರ್, ಕಮಾಂಡರ್ ಸೆಂಟರ್ ಧ್ವಂಸ ಮಾಡುವುದನ್ನು ಪ್ರದರ್ಶನ ಮಾಡಿತು. ವಾಯುಸೇನೆ ಸಮರಾಭ್ಯಾಸವನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ದ್ರೌಪದಿ ಮುರ್ಮು ವೀಕ್ಷಣೆ ಮಾಡಿದರು. ಅಲ್ಲದೆ ಸ್ವದೇಶಿ ಪ್ರಚಂಡ ಲಘು ಯುದ್ಧ ಹೆಲಿಕಾಪ್ಟರ್ನಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾರಾಡಿ ಹೊಸ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಅಟ್ಯಾಕ್ ಹೆಲಿಕಾಪ್ಟರ್ನಲ್ಲಿ ಹಾರಾಟ ನಡೆಸಿದ ಭಾರತದ ಮೊದಲ ರಾಷ್ಟ್ರಪತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಲಘು ಯುದ್ಧ ಹೆಲಿಕಾಪ್ಟರ್ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಈ ಲಘು ಯುದ್ಧ ಹೆಲಿಕಾಪ್ಟರ್ ಸ್ವದೇಶಿಯದ್ದಾಗಿದ್ದು ಎಚ್ಎಎಲ್ ಇದನ್ನ ಅಭಿವೃದ್ಧಿಪಡಿಸಿದೆ. ಇದರ ವಿಶೇಷತೆ ಏನಂದ್ರೆ, ರಾತ್ರಿ ವೇಳೆಯೂ ಕೂಡ ಶತ್ರುಗಳನ್ನ ಹೊಡೆದುರುಳಿಸುವಂತಹ ತಾಕತ್ತು ಇದು ಹೊಂದಿದೆ. ಗಾಳಿಯಿಂದ ಗಾಳಿಗೆ, ಗಾಳಿಯಿಂದ ಭೂಮಿಗೆ ಕ್ಷಿಪಣಿಗಳನ್ನು ಉಡಾಯಿಸಬಲ್ಲದು. ಇನ್ನು ರೆಡಾರ್ಗೆ ಸಿಗದ ಸ್ಟೆಲ್ತ್ ತಂತ್ರಜ್ಞಾನವನ್ನ ಪ್ರಚಂಡ ಹೆಲಿಕಾಪ್ಟರ್ ಹೊಂದಿದೆ. ವಾಯುಶಕ್ತಿ ಪ್ರದರ್ಶನದಲ್ಲಿ ಆಪರೇಷನ್ ಸಿಂಧೂರ ಯಶಸ್ಸನ್ನ ಪ್ರದರ್ಶನ ಮಾಡಲಾಯಿತು. ಒಟ್ಟಾರೆ ವಾಯುಸೇನೆಯ ಆರ್ಭಟ ಇದೇ ನಡುಗಿಸುವಂತಿತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತೀಯ ವಾಯುಸೇನೆಯ ತಾಕತ್ತು ಇಡೀ ಜಗತ್ತಿಗೆ ಗೊತ್ತಿದೆ. ಅದರಲ್ಲೂ ಪಾಕಿಸ್ತಾನ ಐಎಎಫ್ ಹೆಸರು ಕೇಳಿದ್ರೆ ಕನಸಲ್ಲೂ ಕೂಡ ಬೆಚ್ಚಿಬಿಡುತ್ತೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಮ್ಮ ವಾಯುಸೇನೆ ಕೂಡ ಜಿನ್ನಾ ಲ್ಯಾಂಡ್ ಧ್ವಂಸ ಮಾಡಿದೆ. ಇವತ್ತು ಪಾಕ್ ಗಡಿಯಲ್ಲೇ ಸೇನೆ ವಾಯುಶಕ್ತಿ ಮೂಲಕ ತಾಕತ್ತನ್ನು ತೋರಿಸಿದೆ. ಜೈಸಲ್ಮೇರ್ನಲ್ಲಿ ಆಪರೇಷನ್ ವಾಯುಶಕ್ತಿ. ಪ್ರಚಂಡ ಹೆಲಿಕಾಪ್ಟರ್ನಲ್ಲಿ ರಾಷ್ಟ್ರಪತಿ ಹಾರಾಟ. ಇಂಡಿಯನ್ ಏರ್ಫೋರ್ಸ್ ಧೈರ್ಯ ಶೌರ್ಯಕ್ಕೆ ಮತ್ತೊಂದು ಹೆಸರೇ ಐಎಎಫ್. ಆಪರೇಷನ್ ಸಿಂಧೂರ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ವೈರಿ ರಾಷ್ಟ್ರಕ್ಕೆ ನುಗ್ಗಿ ಹೊಡೆದಿರುವುದು ವಿಶ್ವಕ್ಕೆ ಗೊತ್ತಿದೆ. ಪಾಕಿಸ್ತಾನವನ್ನು ಅಭಿಕಾರಿಸ್ತಾನ ಮಾಡಿದ್ದೆ ಇದೇ ವಾಯುಸೇನೆ. ಇವತ್ತು ವಾಯುಪಡೆ ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡಿದೆ. ರಾಜಸ್ಥಾನದ ಜೈಸಲ್ಮೇರ್ನ ಪೋಖ್ರಾನ್ನಲ್ಲಿ ವಾಯುಸೇನೆ ಸಮರಾಭ್ಯಾಸವನ್ನು ಮಾಡ್ತಾ ಇದೆ. ಅತ್ಯಾಧುನಿಕ ಯುದ್ಧ ವಿಮಾನಗಳಾದ ರಫೇಲ್, ಸುಖೋಯ್, ತೇಜಸ್, ಮಿರಾಜ್, ಜಾಗ್ವಾರ್ ಮೂಲಕ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಿತು. ಶತ್ರುಗಳ ಬಂಕರ್, ಕಮಾಂಡರ್ ಸೆಂಟರ್ ಧ್ವಂಸ ಮಾಡುವುದನ್ನು ಪ್ರದರ್ಶನ ಮಾಡಿತು. ವಾಯುಸೇನೆ ಸಮರಾಭ್ಯಾಸವನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ದ್ರೌಪದಿ ಮುರ್ಮು ವೀಕ್ಷಣೆ ಮಾಡಿದರು. ಅಲ್ಲದೆ ಸ್ವದೇಶಿ ಪ್ರಚಂಡ ಲಘು ಯುದ್ಧ ಹೆಲಿಕಾಪ್ಟರ್ನಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾರಾಡಿ ಹೊಸ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಅಟ್ಯಾಕ್ ಹೆಲಿಕಾಪ್ಟರ್ನಲ್ಲಿ ಹಾರಾಟ ನಡೆಸಿದ ಭಾರತದ ಮೊದಲ ರಾಷ್ಟ್ರಪತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಲಘು ಯುದ್ಧ ಹೆಲಿಕಾಪ್ಟರ್ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಈ ಲಘು ಯುದ್ಧ ಹೆಲಿಕಾಪ್ಟರ್ ಸ್ವದೇಶಿಯದ್ದಾಗಿದ್ದು ಎಚ್ಎಎಲ್ ಇದನ್ನ ಅಭಿವೃದ್ಧಿಪಡಿಸಿದೆ. ಇದರ ವಿಶೇಷತೆ ಏನಂದ್ರೆ, ರಾತ್ರಿ ವೇಳೆಯೂ ಕೂಡ ಶತ್ರುಗಳನ್ನ ಹೊಡೆದುರುಳಿಸುವಂತಹ ತಾಕತ್ತು ಇದು ಹೊಂದಿದೆ. ಗಾಳಿಯಿಂದ ಗಾಳಿಗೆ, ಗಾಳಿಯಿಂದ ಭೂಮಿಗೆ ಕ್ಷಿಪಣಿಗಳನ್ನು ಉಡಾಯಿಸಬಲ್ಲದು. ಇನ್ನು ರೆಡಾರ್ಗೆ ಸಿಗದ ಸ್ಟೆಲ್ತ್ ತಂತ್ರಜ್ಞಾನವನ್ನ ಪ್ರಚಂಡ ಹೆಲಿಕಾಪ್ಟರ್ ಹೊಂದಿದೆ. ವಾಯುಶಕ್ತಿ ಪ್ರದರ್ಶನದಲ್ಲಿ ಆಪರೇಷನ್ ಸಿಂಧೂರ ಯಶಸ್ಸನ್ನ ಪ್ರದರ್ಶನ ಮಾಡಲಾಯಿತು. ಒಟ್ಟಾರೆ ವಾಯುಸೇನೆಯ ಆರ್ಭಟ ಇದೇ ನಡುಗಿಸುವಂತಿತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.